ಧರ್ಮಸ್ಥಳ ಬಡಜನರ ಬದುಕಿಗೆ ಆಶಾಕಿರಣವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ತಿಳಿಸಿದರು. ಶುಕ್ರವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೋಸೆ ದೇವರಹಟ್ಟಿ ಗ್ರಾಮದ ಬೋಸೆ ರಂಗಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಾಯಕನಹಟ್ಟಿ ಹಾಗೂ ಮನುಮೈನಹಟ್ಟಿ ವಲಯದ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಲಕ್ಷಾಂತರ ಬಡಜನರ ಬದುಕಿಗೆ ಬೆಳಕಾಗಿದೆ. ಸಂಘದಲ್ಲಿ ಸಾಲ ಪಡೆದ ಮಹಿಳಾ ಸದಸ್ಯರು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಕುಟುಂಬದ ಸರ್ವೋತ್ಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾ ಉತ್ತಮ ಬದುಕು ಕಟ್ಟಿಕೊಳ್ಳಿ ಎಂದರು. ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಮಾತನಾಡಿದರು. ಸಮಾಜದಲ್ಲಿ ಸಮನ್ವಯತೆ, ಸಾಮರಸ್ಯ, ಒತ್ತಡದ ಬದುಕಿನಲ್ಲಿ ಮಾನಸಿಕ ನೆಮ್ಮದಿ ಕಾಪಾಡಲು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು. ಸಂಪನ್ಮೂಲ ವ್ಯಕ್ತಿ ರೇಕಲಗೆರೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಕೆಟಿ ನಾಗಭೂಷಣ್ ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಾ ಯೋಜನಾಧಿಕಾರಿ ಜಯಂತ್ ಕುಮಾರ್, ಬೋಸೆ ರಂಗಸ್ವಾಮಿ ದೇವಸ್ಥಾನದ ಅರ್ಚಕರಾದ ಪಿಒ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸುನೀತಾ ಮುದಿಯಪ್ಪ, ಡಿಒ ದಾಸ್, ಮುಖಂಡ ಜಿಬಿ ಮುದಿಯಪ್ಪ, ಮಂಜುನಾಥ್, ಮಾಜಿ ಸೈನಿಕ ಬೋಸೆ ರಂಗಪ್ಪ, ಪಿಎಂ ಪ್ರಕಾಶ್, ವಲಯ ಮೇಲ್ವಿಚಾರಕ ಪ್ರದೀಪ್, ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು, ಗ್ರಾಮಸ್ಥರು ಇದ್ದರು. ಒಂದು ಸಂಘ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಮನೆ ಕಷ್ಟ ಸುಖಕ್ಕಾಗಲಿ ಏನೇ ಒಂದು ಸಮಸ್ಯೆಗಾಗಲಿ ಬೇರೆಯವ್ರನ್ನ ಹೋಗಿ ಕೇಳೋದ್ರಲ್ಲಿಯೂ ಮತ್ತು ಇನ್ನೊಬ್ಬರಲ್ಲಿ ನಾವು ಕೇಳಿ ಪಡೆಯೋದರಲ್ಲಿ ಒಂದು ಸಂಘ ಅಂತ ಮಾಡಿಕೊಂಡು ಸಂಘದಲ್ಲಿ ನಾವು ಎಲ್ಲ ಉಳಿತಾಯಗಳನ್ನು ಮಾಡ್ಕೊತ ಮತ್ತು ಅದರ ಹಣಲ್ಲೇ ತಗೊಳ್ತಾ ಇದ್ದೀವಿ. ಮತ್ತು ಅದನ್ನು ಮತ್ತೆ ಕಟ್ತಾ ಇರೋ ಅದರಲ್ಲಿ ಇರೋರಿಗೇನು ಸಂಘದಿಂದ ಏನೇನು ಲಾಸ್ ಏನಿಲ್ಲ. ಅವರು 3 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ಲಾಭಾಂಶ ಅಂತ ಅದನ್ನು ಸಹ ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ಸಹ ಅದರಲ್ಲಿ ಇದ್ದು ಅದು ಸಂಘದಲ್ಲಿ ಇದ್ದು ಒಂದು ಧರ್ಮಸ್ಥಳ ಒಂದು ಸಂಘವನ್ನು ಮತ್ತು ಪರಮ ಪೂಜ್ಯರ ಅವರ ನೆನಪುಗಳನ್ನು ನಾವು ನೆನಪಿಸಿಕೊಳ್ಳುತ್ತಾ ನಮ್ಮ ಮನುಷ್ಯನು ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮ ಮನಸ್ಥಿತಿಗಳು ಸರಿ ಇರಬೇಕು ಮತ್ತು ಮನೆಯಲ್ಲಿ ಸಹ ಚೆನ್ನಾಗಿರಬೇಕು. ಒಂದು ಸಂಸಾರ ಒಂದು ಒಗ್ಗಟ್ಟಿನಿಂದ ಇರಬೇಕಂದ್ರೆ ನಮ್ಮ ಮನಸ್ಥಿತಿ ಮನೆ ಚೆನ್ನಾಗಿದ್ದರೆ ನಾವೆಲ್ಲವನ್ನು ಮುಂದೆ ಏನೇ ಮಾಡಲಿ ನಮ್ಮ ಮುಂದೆ ಜಯಿಸ್ಬೋದು, ಮುಂದೆ ಸಾಧಿಸ್ಬೋದು, ಮತ್ತು ನಾವನ್ನು ಒಂದು ಯಾವುದರಲ್ಲೇ ಆಗಲಿ ನಾವು ಮುಂದೆ ಬರ್ಬೋದು ಅಂತ ಹೇಳಿದ್ದ ನಾವು ಇಷ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಬೋಸದೇವರ ಹಟ್ಟಿಯಲ್ಲಿ ಸಾಮೂಹಿಕವಾಗಿ ಸ್ತರಣ ಪೂಜೆ ಬಹಳ ಚೆನ್ನಾಗಿದ್ರ ಬಗ್ಗೆ ಧರ್ಮದ ಬಗ್ಗೆ ಉಲ್ಲೇಖವನ್ನು ಈ ಭಾಗದ ಗುರುಗಳು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದರು. ಬಹಳಷ್ಟು ಜನ ಈ ಕಡೆ ಮನಸ್ಸು ಕೊಟ್ಟು ಕೇಳಿರ್ಬೋದಂತ ನಾನು ಭಾವಿಸಿರುತ್ತೇನೆ. ತಾವೆಲ್ಲರೂ ಹೆಚ್ಚಿನವರು ಈ ಭಾಗದ ಸ್ವಸಹಾಯ ಸಂಘದ ಪಾಲುದಾರ ಬಂಧುಗಳು, ಸದಸ್ಯರು. ಹೌದಾ? ಎಂದರು. ನಾನು ನಿನ್ನೆ ಕೂಡ ನಮ್ಮ ಜಗಳೂರಿನ ಬಿದಿರೆಕೆರೆಯಲ್ಲಿ ಪೂಜೆ ಇತ್ತು. ಒಂದು 500 ಜನ ಸೇರಿದ್ರು. ಅಲ್ಲಿ ಕೂಡ ಸನ್ನಿವೇಶವಾದ ಸಂದರ್ಭಗಳು. ಅದಕ್ಕಾಗಿ ಒಳ್ಳೆಯ ಕೆಲಸಕ್ಕೆ ನೀವು ಭಾಗವಹಿಸಿದಾಗ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಲಾಭ ಏನಂತ ಕೇಳಿದ್ರೆ, ನನ್ನ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಅಥವಾ ನನ್ನ ತಂದೆ ತಾಯಿ ಯಾರಿದ್ದಾರ ಅವರು ಮೂಲ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಬದುಕಿದವರು. ಅವರು ಮೂಲ ನಂಬಿಕೆ ನಮ್ಗೆಲ್ರಿಗೂ ಮೂಢನಂಬಿಕೆ. ಆ ಮೂಲ ನಂಬಿಕೆ ಹೋಗಿ ಮೂಢನಂಬಿಕೆ ಅಂತ ಬಂದಿದೆ ಈಗ. ಅದಕ್ಕಾಗಿ ನಮ್ಮ ಮಕ್ಕಳು ನಮ್ಮ ಕೈಯಿಂದ ಜಾರುವುದು ಇವತ್ತು. ಅದಕ್ಕಾಗಿ ನಾಯಕನಹಟ್ಟಿನ ನಮ್ಮ ಚಳ್ಳಕೆರೆಯಲ್ಲಿ ಆಶ್ರಮ ಆಗಿದ್ದು ಬೇರೆ ಯಾವುದಕ್ಕಲ್ಲ. ನಾನು ಯಾವುದೋ ತಾಲೂಕಿನ ಉದಾಹರಣೆ ಕೊಡೋದು. ನಮ್ಮ ನಾಯಕನಹಟ್ಟಿಯ ಚಳ್ಳಕೆರೆಯಲ್ಲೊಂದು ಆಶ್ರಮ ಇದೆ. ಯಾರ್ದು ಆಶ್ರಮ ಹೋಗಿ ಕೇಳಿ. 28 ಜನ ಇದ್ದಾರೆ ಅಲ್ಲಿ. ಯಾರಂತ ಕೇಳಿ. ಅದರಲ್ಲಿ 23 ಜನವೇನೋ ತಾಯಿ